ಶ್ರೀನಿವಾಸಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನು ಕಾಪಾಡಕತ್ತಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಬರುತ್ತೆ, ಬೆಳಿಗ್ಗೆ ಟಿಫಿನ್ಗೂ ಬರುತ್ತೆ. ಯಾರಾದರೂ ಫ್ರೆಂಡ್ಸ್ ರಿಲೇಷನ್ಸ್ ಬಂದ್ರೂ ಎಲ್ಲದಕ್ಕೂ ಹೇಳಿ ಮಾಡಿಸಿರುವಂಥ ಸ್ನ್ಯಾಕ್ಸ್ ಆಗಿರುತ್ತೆ. ಅಷ್ಟೇ ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ಆಗುತ್ತೆ. ಇದರಲ್ಲಿ ಸೌತೆಕಾಯಿ, ಕ್ಯಾರೆಟು, ಆನಿಯನ್, ಚಪಾತಿ, ಗೋಧಿ ಹಿಟ್ಟು ಎಲ್ಲ ಹಾಕಿ ಮಾಡಿರೋದು ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಚಪಾತಿ ತೊಗೊಂಡಿದ್ದೀನಿ. ಓಕೆ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೆ. ಓಕೆ, ಮಾಡಬೇಕಾದ್ರೂ ಚಿಕ್ಕದಾದರೂ ಮಾಡ್ಬೋದು ಅಥವಾ ಆಯಿತಾ 4 ಪಾರ್ಟ್ ಆದರೂ ಮಾಡಿ, 3 ಪಾರ್ಟ್ ಆದರೂ ಮಾಡಿ. ಓಕೆ, ತುಂಬ ಟೇಸ್ಟಾಗಿರ್ತೈತಿ, ತುಂಬ ಡಿಫ್ರೆಂಟಾಗೂ ಇರುತ್ತೆ. ಓಕೆ, 4 ಆದರೂ ಮಾಡ್ಕೊಬೋದು. ಓಕೆ, 3 ಆದರೂ ಮಾಡಿರಿ. ಸ್ವಲ್ಪ ಡಿಫ್ರೆಂಟ್ ಇದೆ, ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಷ್ಟಿದೆ ನಿಮ್ಮ ಕಡೆ ಅಷ್ಟನ್ನು ಅದೇ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಸ್ವಲ್ಪ ಇದು ರೋಸ್ಟ್ ಥರ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಾಗಿರ್ತದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಮಾರ್ನಿಂಗ್ ಟಿಫಿನ್ ಥರನೂ ಮಾಡ್ಕೊಬೋದು. ಚಪಾತಿನೇ ದೊಡ್ಡದು ಮಾಡಿ ಮಾಡ್ಕೊಬೋದು ಅಥವಾ ಚಿಕ್ಕದು ಮಾಡ್ಕೊಂಡು ಒಂದು 7 ರಿಂದ 8 ಒಂದೇ ಸಲನೂ ಬೇಯಿಸ್ಕೊಬೋದು. ಆಪ್ಷನಲ್ ಐತಿ. ಆಯಿತಾ, ನೋಡಿ ನೆಕ್ಸ್ಟ್ ಆಯಿತಾ. ಇವೆಲ್ಲ ಮಾಡ್ಕೊಂಡು ಆಯಿತು. ನೀವು ಎಷ್ಟು ಸೈಜ್ ಆದರೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಇವಾಗ ರೆಡಿ ಆಗಿದೆ ಎಲ್ಲವೂ. ಇನ್ನು ಜಾಸ್ತಿ ಕ್ವಾಂಟಿಟಿ ಎಲ್ಲಾದರೂ ಮಾಡ್ಕೊಬೋದು. ಈ ಥರ ಇದಕ್ಕೂ ಚಿಕ್ಕ ಪೀಸ್ ಆದರೂ ಮಾಡ್ಕೊಬೋದು, ಇಷ್ಟಾದರೂ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಇವಾಗ ಚಾಪ್ ಮಾಡಿರುವಂಥ ಆನಿಯನ್ ಹಾಕ್ಕೊತೀನಿ. ಓಕೆ, ಚಾಪ್ ಮಾಡಿರುವಂಥ ಆನಿಯನ್ ಆಯಿತಾ. ಆನಿಯನ್ ತಿನ್ನೋದಂದರೆ ಆನಿಯನ್ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದನ್ನು ಚಾಪ್ ಮಾಡಿರುವಂಥ ಅದೇ ಹಾಕ್ಕೊತೀನಿ. ತುರಿ ಎಲ್ಲ ಬೇಡ, ಚಾಪ್ ಮಾಡಿದರೆ ಚೆನ್ನಾಗಿ. ತುರಿ ಹಾಕ್ಕೊಂಡ್ರೆ ಸ್ವಲ್ಪ ಜಲ್ದಿ ಮೆತ್ತಗಾಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಹಾಗಾಗಿ ಕುಂಕುಂಬರ್ ಅಂದರೆ ಸೌತೆಕಾಯಿ ಹಾಕ್ಕೊಳ್ತೀನಿ. ಆಯಿತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಕ್ಯಾರೆಟ್ ಹಾಕ್ಕೊತೀನಿ. ಇದನ್ನು ಚಾಪ್ ಮಾಡಿನೇ ಇರಲಿ, ಒಂದು ವೇಳೆ ಇದೇನಾದಾದರೆ ಸ್ವಲ್ಪ ಜಲ್ದಿ ಮೆತ್ತಗಾಗ್ಬಿಡುತ್ತೆ. ಓಕೆ, ಸ್ವಲ್ಪ ಕ್ರಿಸ್ಪಿನೆಸ್ ಆಗಿರೋಲ್ಲ, ಹಾಗಾಗಿ ಅದನ್ನು ಚಾಪ್ ಮಾಡಿ ಹಾಕ್ಕೊತೀನಿ ನಾನು. ಗ್ರೀನ್ ಚಿಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ, ಹಾಗಾಗಿ ಗ್ರೀನ್ ಚಿಲ್ಲಿ ಹಾಕ್ತಾಯಿಲ್ಲ ನಾನು. ಓಕೆ, ಇವಾಗ ಒಂದು ಪಪ್ಪಾಡ, ಯಾವುದಾದ್ರೂ ಹೋಮ್ ಮೇಡ್ ಪಪ್ಪಾಡ ಇದೆ ಅದೇ ಹಾಕ್ಕೋಬೋದು. ಟೇಸ್ಟಿಗೋಸ್ಕರ ಹೋಮ್ ಮೇಡ್ ಪಪ್ಪಾಡ ಹಾಕ್ಕೊಳ್ತೀನಿ. ಹಪ್ಪಳ ಅಂತಾರಲ್ಲ ಅದು ಆಯಿಲಲ್ಲಿ ಫ್ರೈ ಮಾಡಿಕೊಂಡು. ಓಕೆ, ಇದು ಒಂದಾಯಿತು. ಇವಾಗ ನೆಕ್ಸ್ಟ್ ಇನ್ನೂ ಒಂದು ಲಾಸ್ಟ್ ಹಾಕಬೇಕು. ಇನ್ನೂ 5 ಐಟಮ್ಸ್ ಹಾಕೋವು. ಸೇವ್ ಹಾಕ್ಕೊತೀವಿ. ಓಕೆ, ಸೇವ್ ಇದೆಲ್ಲ ಸೇವ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡು. ಆಯಿತಾ, ಖಾರ ಬುಂದಿ ಹಾಕ್ಕೊಂಡು ನೆಕ್ಸ್ಟ್ ಸೇವ್ ಆಯಿತು, ಖಾರ ಬುಂದಿ ಆಯಿತು. ಇವಾಗ ಸ್ವಲ್ಪ ಗ್ರೀನ್ ಚಟ್ನಿ. ಓಕೆ, ಇವಾಗ ಗ್ರೀನ್ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಸ್ವೀಟ್ ಚಟ್ನಿನ ಹಾಕ್ಕೋಬೋದು ತಿನ್ನೋದಾದರೆ. ಸ್ವಲ್ಪ ನಮ್ಮ ಹುಡುಗರಿಗೆ ಕೆಮ್ಮಾಗೈತಿ, ಹಾಗಾಗಿ ನಾನು ಇವತ್ತು ಸ್ವಲ್ಪ ಖಾರ ಚಟ್ನಿ ಏನು ಹಾಕಿಲ್ಲ, ಸ್ವೀಟ್ ಚಟ್ನಿ ಹಾಕ್ಕೊಂಡಿಲ್ಲ. ಹಾಗೆ ಸ್ವಲ್ಪ ಚಾಟ್ ಮಸಾಲ
ಬ್ಲ್ಯಾಕ್ ಸಾಲ್ಟು ಎಲ್ಲ ಹಾಕ್ಕೋಬೋದು. ನಾನು ಆಲ್ರೆಡಿ ಚಪಾತಿಗೂ ಹಾಕಿದ್ದೀನಿ. ನೆಕ್ಸ್ಟ್ ಆಮೇಲೆ ಇದು ಸೇವು ಮತ್ತು ಖಾರ ಬುಂದಿನಲ್ಲಿ ಎಲ್ಲನೂ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟ್ ಕಡಿಮೆ ಹಾಕ್ಕೊಂಡಿದ್ದೀನಿ. ಓಕೆ, ಓಕೆ. ಸ್ವಲ್ಪ ಖಾರ ಚಟ್ನಿ ಬೇಕಂದರೆ ಹಾಕೋಬೋದು, ಸ್ವಲ್ಪ ಸ್ಪೈಸಸ್ ಆಗಿರಲಿ ಅಂಥೇಳಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಉಳಿದಿರೋ ಚಪಾತಿಯಿಂದಾದರೂ ಮಾಡ್ಬೋದು, ಬಿಸಿ ಚಪಾತಿಯಿಂದಾದರೂ ಮಾಡ್ಬೋದು. ಇದು ತಿಂದು ತಿಂದು ಬೇಜಾರಾಗಿದ್ದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾರಾದರೂ ಈವ್ನಿಂಗ್ ಅಥವಾ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಕಿಟ್ಟಿ ಪಾರ್ಟಿ ಥರನೂ ಏನಾದರೂ ಮಾಡ್ತಿರ್ತಾರಲ್ಲ ಇವೆಂಟ್ಸ್ ಎಲ್ಲವೂ, ಅದಕ್ಕೂ ತುಂಬ ಹೇಳಿ ಮಾಡಿಸಿದಂಗೆ ಇರುತ್ತೆ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿ ಆಗಿರುವಂಥ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟೊಮೊಟೊ ಹಾಕೋದೆಲ್ಲ ಬೇಡ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಬೇಡ, ಹೀಗೆ ಇರಲಿ ಇದು. ಓಕೆ, ನೆಕ್ಸ್ಟ್ ಸೇವೆಲ್ಲ ಹಾಕ್ಕೊಂಡ್ರೆ ಆಯಿತಾ. ಚಿಕ್ಕ ಮಕ್ಕಳಿಗೂ ತುಂಬ ಹೇಳಿ ಮಾಡಿಸಿರುವಂಥ ರೆಸಿಪಿ ಇದು, ಹೆಲ್ದಿ ಆಗಿರುವಂಥದ್ದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ. Please like, share, comment, subscribe. Thanks for watching my channel.